ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಮ್ಮನೆ ಹಬ್ಬ ಎಲ್ಲ ಚೆನ್ನಾಗಾಯಿತು. ನಿಮ್ಮನೆ ಹೇಗೆ ಮಾಡಿದ್ರಿ ಶಿವರಾತ್ರಿ ಹಬ್ಬ? ಎಲ್ಲ ಉಪವಾಸ ಇದ್ದೀರಾ? ಮತ್ತು ಜಾಗರಣೆ ಇರ್ತೀರಾ? ಏನು ದೇವಸ್ಥಾನಗಳಿಗೆ ಹೋಗ್ತೀರಾ? ನಮ್ಮ ಊರಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಹುಣಸೂರಿನಲ್ಲಿ ಶಿವರಾತ್ರಿ. ಎಲ್ಲ ಬೀದಿ ಬೀದಿಗೂ ಲೈಟಿಂಗ್ಸ್ ಎಲ್ಲ ಹಾಕಿ ನೋಡಿ ಎಷ್ಟು ಅರೇಂಜ್ಮೆಂಟ್ ಮಾಡಿದ್ದಾರೆ. ಹಾಗೆ ಸಂಜೆ ಹೊತ್ತು ನಾವು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಟ್ರೆ ಸುಮಾರು ಬರೋದೇ 2-3 ಗಂಟೆ ಟೈಮ್ ಆಗುತ್ತೆ. ಅಷ್ಟು ದೇವರು ಮತ್ತು ಜನ ಜಾತ್ರೆ ಥರ ಸೇರಿರ್ತಾರೆ. ಜನಗಳನ್ನ ನೋಡ್ತಾ ಇರ್ಬೋದು. ಎಲ್ಲ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಲೈಟಿಂಗ್ಸ್ ಆಗಿರ್ಬೋದು, ಹರಿಕಥೆ ಇರ್ಬೋದು, ಮತ್ತು ಪ್ರತಿಯೊಂದೂ ಚೆನ್ನಾಗಿ ಮಾಡಿರ್ತಾರೆ. ಇಲ್ಲಿ ಫಸ್ಟು ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅಲ್ಲೂ ಕೂಡ ಮತ್ತು ಸಂಗೀತ ಕಾರ್ಯಕ್ರಮ ಮಾಡ್ತಾಯಿದ್ರು. ಅಲ್ಲೂ ತುಂಬ ಚೆನ್ನಾಗಿ ಮಾಡಿದರು, ನೋಡ್ಬೋದು ನೀವು. ಅಲ್ಲಿ ಮುಗಿಸ್ಕೊಂಡು ಸಾಯಿಬಾಬಾ ಟೆಂಪಲಲ್ಲಿ ಮುಗಿಸ್ಕೊಂಡು ಈಗ ಶಿವನ ದೇವಸ್ಥಾನಕ್ಕೆ ಬಂದ್ವಿ, ಮಂಜುನಾಥನ ದೇವಸ್ಥಾನಕ್ಕೆ. ಇಲ್ಲಂತೂ ಜಾತ್ರೆ ಥರ ಆಗಿರುತ್ತೆ. ಸುಮಾರು 33 ಕೋಟಿ ದೇವರುಗಳೆಲ್ಲ ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟು ಇದ್ದಾವೆ. ಯಾವ ದೇವ್ರನ್ನೂ ಹುಡ್ಕೋಣ ನಮಗಿಲ್ಲ. ಪಕ್ಕ ಕೃಷ್ಣನ ದೇವಸ್ಥಾನ, ಸುಬ್ರಹ್ಮಣ್ಯನ ದೇವಸ್ಥಾನ, ಶಿವನ ದೇವಸ್ಥಾನ, ಮಂಜುನಾಥನ ದೇವಸ್ಥಾನ, ಆಂಜನೇಯನ ದೇವಸ್ಥಾನ, ಸುಬ್ರಹ್ಮಣ್ಯನ ದೇವಸ್ಥಾನ, ಮತ್ತು ಚೌಡೇಶ್ವರಿ ಅಮ್ಮನ ದೇವಸ್ಥಾನ, ಎಲ್ಲ ಇಷ್ಟು ದೇವಸ್ಥಾನಗಳು ಒಂದೇ ಜಾಗದಲ್ಲಿ ಇದ್ದಾವೆ. ನವಗ್ರಹ ಇರ್ಬೋದು, ಅರಳಿಕಟ್ಟೆ ಇರ್ಬೋದು, ಕೊಳ ಇರ್ಬೋದು, ಪ್ರತಿಯೊಂದೂ ಇಷ್ಟು ಅಗಲದಲ್ಲಿದ್ದಾವೆ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಬರ್ತಾ ಇರುವಾಗ ಒಂದು ದೇವರು ಹೋಗ್ತಾಯಿತ್ತು, ಮೆರವಣಿಗೆ ಹೋಗ್ತಾಯಿತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತು. ಅದೊಂದು ಕ್ಲಿಪ್ಪಿಂಗ್ ತಗೊಂಡೆ. ಇಷ್ಟ ಆಗಿತ್ತು. ನಮ್ಮೂರಲ್ಲಿ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಶಿವರಾತ್ರಿ. ನಿಮ್ಮ ಊರುಗಳಲ್ಲಿ ಹೇಗೆ ಮಾಡ್ತಾರೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಮ್ಮೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಪುಟ್ಟ ವಿಡಿಯೋ ಮುಗಿಸ್ತೀನಿ.